ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ ಸ್ವಾಗತ. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲಾ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಕಾಮಂದರ ರಕ್ಷಣೆಗೆ ನಿಂತಹ 3 ಪಕ್ಷಗಳು ನಮಗೆ ಬೇಕಾ? ನೋಡಿ ಸ್ನೇಹಿತರೆ, ನನ್ನ ಅಭಿಪ್ರಾಯ ಏನಂದ್ರೆ, ನಮ್ಮ ರಾಜ್ಯದಲ್ಲಿ 3 ಪಕ್ಷಗಳನ್ನು ಬಿಟ್ಟು ಬೇರೆ ಪಕ್ಷ ಆಡಳಿತಕ್ಕೆ ಬರಲೇಬೇಕು. ಇಲ್ಲಾಂದ್ರೆ ಧರ್ಮಸ್ಥಳದ ಅತ್ಯಾಚಾರಿಗಳನ್ನು, ಕೊಲೆಗಡಕರನ್ನು, ಕರ್ನಾಟಕದಲ್ಲಿ ಯಾವ ತರ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಎಂಬುದನ್ನು ನೀವು ಇಲ್ಲಿಯವರೆಗೆ ನೋಡಿಕೊಂಡ್ಬಂದು ಸಾಕಾಗೋಗಿದೆ. ನಮ್ಮ ರಾಜಕೀಯ ಪಕ್ಷಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ, ಅವರಿಗೆ ದುಡ್ಡು, ನಮ್ಮ ರಾಜಕೀಯ ಪಕ್ಷದವರಿಗೆ ದುಡ್ಡು ಬೇಕಾಗಿರ್ತಕ್ಕಂಥದ್ದು. ಅವರು ಅತ್ಯಾಚಾರನೇ ಆಗಿರಲಿ ಅಥವಾ ಕೊಲೆಗಡಕರಾಗಿರ್ಲಿ, ಲಂಚ ಕೋರರೇ ಆಗಿರಲಿ, ಅಂತವರನ್ನು ಅಧಿಕಾರಕ್ಕೆ ತರತಕ್ಕಂಥ ಕೆಲಸ ನಮ್ಮ ರಾಜಕೀಯ ಪಕ್ಷಗಳು ಮಾಡ್ತಾ ಇವೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಯಾವುದೇ ಅತ್ಯಾಚಾರ, ಅನಾಚಾರ ಇನ್ನೊಂದಾದ್ರ ಸಮೇತ ಕಿವಿಗೆ ಹಾಕೊಳ್ಳುವಂತ ಕೆಲಸ ಯಾವುದೇ ಪೊಲೀಸ್ ಅಧಿಕಾರಿಗಳು ಕೆಲವು ಕಡೆ ಮಾಡ್ತಾ ಇಲ್ಲ. ಕೆಲವು ಕಡೆ ಮಾಡ್ತಾ ಇದ್ದಾರೆ, ಕೆಲವು ಕಡೆ ಮಾಡ್ತಾ ಇಲ್ಲ. ಸತ್ಯ ಇದು. ಧರ್ಮಸ್ಥಳದ ಅಕ್ರಮ ಬಡ್ಡಿಯ ಬಗ್ಗೆ ವರ್ಷದುದ್ದಕ್ಕೂ ಹೇಳ್ತಾ ಬರ್ತಾ ಇದ್ದೀನಿ. ಇದ್ರ ಬಗ್ಗೆ ಕಾನೂನು ಕ್ರಮ ಯಾರು ತಗೊಳ್ತಾನೆ ಇಲ್ಲ. ಯಾವ ಪೊಲೀಸ್ ಅಧಿಕಾರಿನೂ ತಗೊಳ್ತಾ ಇಲ್ಲ, ರಾಜಕಾರಣಿ ಸಮೇತ ತಗೊಳ್ತಾ ಇಲ್ಲ. ಯಾಕೆ? ಮನಿ 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 3 ಪಕ್ಷಗಳಿಗೆ ಮನಿ ಬೇಕಾಗಿರ್ತಕ್ಕಂಥದ್ದು. ಎಲ್ಲಿ ಬಡವರ ರಕ್ತ ಹೀರಿ ದುಡ್ಡು ಕಟ್ಟುವಂತ ದುಡ್ಡುಗಳಿಂದ ಇವರಿಗೆ ಮನಿ ಪವರ್ ಬರ್ತಾ ಇದೆ. ಅವನಿಗೇನು ಒತ್ತಂಗೈತಾ? ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಏನು ಒತ್ತೋದಿಲ್ಲ ರೀ. ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳವನ್ನು ಅಡ್ಡ ಇಟ್ಟುಕೊಂಡು, ಮಂಜುನಾಥ ಸ್ವಾಮಿಯನ್ನು ಅಡ್ಡ ಇಟ್ಕೊಂಡು ಲಜ್ಜಾಗೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾನೆ. ಧರ್ಮಸ್ಥಳದ ಸಂಘದಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋ ಇಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದೇ ತಪ್ಪು. ಯಾವನಾದರೂ ರಾಜಕಾರಣಿಗಳಾದರೂ ಅಥವಾ ಅಧಿಕಾರಿಗಳಾದರೂ ಕೇಳ್ತಾ ಇದ್ದಾರಾ? ಕೇಳಲ್ಲ ರೀ, ಕೇಳಲ್ಲ. ಬಡವರ ಕೂಗು ಇವರಿಗೆ ಅರ್ಥನೇ ಆಗ್ತಾ ಇಲ್ಲ. ಯಾರಾದರೂ ಏನೋ ವ್ಯವಹಾರಕ್ಕೆ ಬಡ್ಡಿಗೆ ಸಾಲ ಕೊಟ್ಟರು, ಹಂಗೆ ಹಿಂಗೆ ಏನೋ ಆಗಿ ಇಸ್ಕೊಂಡಿರತಕ್ಕಂಥವನು ಅಥವಾ ಕೊಟ್ಟಿರ್ತಕ್ಕಂಥವನು ಯಾವುದೇ ಒಂದು ಕಾರಣದಿಂದ ಸತ್ತೋಗಿದಂದ್ರೆ ಹಂಗೆ ತನಿಖೆ ಆ ತನಿಖೆ ಈ ತನಿಖೆ ಅದರಲ್ಲಿ ಸಮೇತ ಬಾಸ್ತಕ್ಕಂಥದ್ದು ನಾವು ನೋಡ್ಕೊಂಡ್ ಬರ್ತಾನೆ ಇದೀವಿ. ಏನ್ ಮಾಡಕ್ಕಾಗುತ್ತೆ ಸ್ನೇಹಿತರೆ? ಇಂಥದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ನೀವು ಬುರುಡೆ ಗ್ಯಾಂಗ್ ಅಂತೀರಿ, ಇನ್ನೊಂದಂತೀರಿ. ನೀವು ಉನ್ನತ ಕೆಟ್ಟದಾಗಿ ಕಾಮೆಂಟ್ ಮಾಡೋರೆಲ್ಲ ದಡ್ರಲ್ಲ, ಬಹಳ ಬುದ್ಧಿವಂತರು. ಏನ್ ಮಾಡಕ್ಕಾಗುತ್ತೆ? ಏಸಿಗೆ ತಿಂತಿದಾರಲ್ಲ, ಹಾಗೆ ಹೇಳ್ಬೇಕು ಅವ್ರಿಗೆ. ಏಸಿಗೆ ತಿಂದ್ರೆ ಮಾತ್ರ ಈ ತರ ಕಾಮೆಂಟ್ ಆಗ್ತಕ್ಕಂಥದ್ದು, ಫೇಸ್ಬುಕ್ ಅಲ್ಲಾದ್ರು ಯೂಟ್ಯೂಬ್ ಅಲ್ಲಾದ್ರು. ಅಲ್ಲರಿ, ಇಲ್ಲಿ 13-14 ವರ್ಷದಿಂದ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆಗೆ, ಅತ್ಯಾಚಾರಕ್ಕೆ ಒಳಗಾದವರ ಪರ ನಿಂತುಕೊಂಡಿರ್ತಕ್ಕಂಥ ತಿಮ್ಮರೋಡಿ ಅವರನ್ನು ಅವರಿಗೆ ವಿದ್ಯೆ ಇಲ್ಲ, ಹಾಗೆ ಹೀಗೆ, ಅಯ್ಯಯ್ಯೋ ಹೇಗೆಲ್ಲ ತೇಜವಾದಿ ಮಾಡ್ತೀರಪ್ಪ ನೀವು. ಬಯಕೆ ಮನಸ್ಸೇ ಬರ್ತಾ ಇಲ್ಲ ನನಗೆ. ನಿಜವಾಗ್ಲೂ ನಿಮಗೆ ಸಮಾಜದ ಬಗ್ಗೆ ಕಳಕಳಿ ಸ್ವಲ್ಪನಾದ್ರೂ ಇಲ್ಲ. ನಾನು ಒಬ್ಬ ಸಾಮಾನ್ಯ ಡ್ರೈವರ್ ರೀ. ನನಗಿರ್ತಕ್ಕಂಥ ಕಳಕಳಿ ನಿಮಗೆ ಅದರಲ್ಲಿ 1% ಆದ್ರೂ ಇರಬೇಕಲ್ವಾ? ಯಾಕಿಲ್ಲ? ನಾವು ಏನಾದ್ರೂ ತಪ್ಪು ಮಾತನಾಡ್ತಾ ಇದೀವ? ಇಲ್ಲ ತಾನೆ. ನಾವೇನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯನ್ನು ಟಾರ್ಗೆಟ್ ಮಾಡ್ತಾ ಇದೀವ? ನೋವೇ. ನಾವು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅಲ್ಲಿನ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಧರ್ಮಸ್ಥಳದ ಕಾಮಂದರುಗಳನ್ನು. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನೇಕ ಊತಿಟ್ಟ ಶವ ತೆಗೀತಂತೇಳಿ ಬಂದ ಆವೈನ ಚೇಂಜ್ ಮಾಡಿ ಹಾಕಿದ್ರು. ಸುಜಾತಾ ಭಟ್ರನ್ನು ಚೇಂಜ್ ಮಾಡಿ ಹಾಕಿದ್ರು. ಆಯಮ್ಮ ಸುಳ್ಳು ಹೇಳಿದ್ಲೋ ನಿಜ ಹೇಳಿದ್ಲೋ ನನಗಂತೂ ಗೊತ್ತಿಲ್ಲ ಸ್ವಾಮಿ. ನೀವ್ ಹೇಳ್ತಾ ಇದೀರಿ ಸುಳ್ಳು ಹೇಳಿದಳ ಆಯಮ್ಮ. ಆಯಮ್ಗೆ ಆಗಿರ್ತಕ್ಕಂಥ ನೋವೇ ಬೇರೆ. ನನ್ನ ವಾಲಲ್ಲಿ ಇದಾವೆ, ನನ್ನ ಫೇಸ್ಬುಕ್ ವಾಲಲ್ಲಿ, ನನ್ನ ಯೂಟ್ಯೂಬ್ ಅಲ್ಲಿ ಇದಾವೆ ಆಯಮ್ಮನ ಆಡಿಯೋ. ಆಯಮ್ಮನ ಮೇಲೆ 33 ವರ್ಷ ಇದ್ದಾಗ ಅತ್ಯಾಚಾರಿಸಿರ್ತಕ್ಕಂಥ ಧರ್ಮಸ್ಥಳದ ನಕಲಿ ದೇವಮಾನವನ ತಮ್ಮ. ಈಗಲೂ ಸಹ ಅವನಿಗೆ ಅದು ಬೇಕಂತೆ. ವಯಸ್ಸಾದ್ರೂ ಸಮೇತ ಅದು ಬೇಕಂತ. ನಾನಲ್ಲ ಹೇಳ್ತಕ್ಕಂಥದ್ದು, ಸುಜಾತಾ ಭಟ್ ಹೇಳಿರ್ತಕ್ಕಂಥದ್ದು. ಸತ್ಯವನ್ನು ಹೇಳಿದ್ರೆ ಈ ತರ. ಸ್ವಾಮಿ, ನಿಮ್ಗೆ ಇನ್ನ ಎವಿಡೆನ್ಸ್ ಬೇಕಂದ್ರೆ ಸುಜಾತಾ ಭಟ್ ಏನ್ ಮಾತಾಡಿದ್ರು ಅದ್ರ ಬಗ್ಗೆ ನಾನು ಆಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದೆ. ಪಾಪ ಎಮ್ಗೆ ನೋಡಿ, ಸುಜಾತಾ ಭಟ್ ಅವರಿಗೆ ಆ ಆಡಿಯೋ ಕೇಳಿಸ್ಕೊಂಡು ಆದ್ಮೇಲೆ ಆರ್ ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಒಬ್ಬ ನ್ಯೂಸ್ ರಿಪೋರ್ಟರ್, ಈಗ ಬಿಟ್ಟೋಗಿದ್ದಾರೆ ಬಿಡಿ, ಅವ್ರು ಫೋನ್ ಮಾಡಿ, ಅಲ್ಲಮ್ಮ ನೀನು ಈ ತರ ಎಲ್ಲ ಯಾಕೆ ಹೇಳಕ್ ಹೋದೆ,
ಸತ್ಯವನ್ನು ಹೇಳಿದ್ರೆ ಜನಗಳು ನಂಬಲ್ಲ, ಅತ್ಯಾಚಾರಿಗಳು ನಿನ್ನನ್ನು ಸಾಯಿಸಿಬಿಡ್ತಾರೆ, ಎಚ್ಚರದಿಂದ ಇರಬೇಕು, ಈ ಥರ ಎಲ್ಲ ಹೇಳ್ಬಾರ್ದು ನೀನು ಅಂತೇಳಿ ಆಯಮ್ಗೆ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥದ್ದು ಆ ಆಡಿಯೋ ಸಮೇತ ನನ್ನಲ್ಲಿ ಉಂಟು. ಸತ್ಯ ಅಡಗಿದೆಯಾ ಅಥವಾ ಸತ್ತಿದೆಯಾ? ನಾವು ಹೇಳ್ತಕ್ಕಂಥದ್ದು ಸತ್ಯನ ಸುಳ್ಳು ಹೇಳಿಸ್ತೇವೆ. ಸುಮ್ಮನೆ ಬುರುಡೆ ಗ್ಯಾಂಗು ಇದೇ ಬುರುಡೆ ಗ್ಯಾಂಗಿಂದ ಧರ್ಮಸ್ಥಳದ ನಕಲಿ ದೇವಮಾನವ ಯಾವ ರೀತಿ ಜನಗಳ ಮೇಲೆ ಟೋಪಿ ಹಾಕಿದ್ದಾನೆ, ಸರ್ಕಾರದ ಭೂಮಿಯನ್ನು ಲುಂಗಿ ಗುಳುಂ ಮಾಡಿದ್ದಾನೆ, ಅದರ ಮೇಲೆ ಹೇಗೆಲ್ಲ ದಬ್ಬಳಿಕೆ ಮಾಡಿದ್ದಾನೆ, ಇಂದಿನಿಂದ ಇಲ್ಲಿಯವರೆಗೂ ಮಾಡ್ತಾನೆ ಬಂದಿದ್ದಾನೆ. ಸೋಮನಾಥ್ ನಾಯಕ್ ಹತ್ರ ಬೇಜಾನ್ ದಾಖಲಾತಿದವ್ರಿ, ದಾಖಲಾತಿ ನನ್ನಲ್ಲಿ ಉಂಟು, ಕೊಡ್ತೀನಿ ನಿಮಗೆ. ಇದು ಬುರುಡೆನಾ? ದಾಖಲಾತಿ ಕೊಟ್ಟರು ಸಮೇತ ನೀವು ಬುರುಡೆ ಅಂತಿರಲ್ಲ, ಹೇಗೆ ಹೇಳೋದು ನಿಮಗೆ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಧರ್ಮಸ್ಥಳದ ನಕಲಿ ದೇವಮಾನವ ಸರ್ಕಾರಕ್ಕೆ ಮಕ್ಮಲ್ ಟೋಪಿ ವಾಡದ ಧರ್ಮಸ್ಥಳದ ನಕಲಿ ದೇವಮಾನವನ SDM ಕಾಲೇಜ್ ಧಾರವಾಡದಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಯಾವ ಥರ ಹಗರಣ ಮಾಡಿದ್ದಾರೆ, ಕೋಟಿ ಲೂಟಿ. ಇದೆಲ್ಲ ನಿಮ್ಮ ಮನೆ ಅಲ್ವಾ, ನಮ್ಮ ಟ್ಯಾಕ್ಸ್ ಮನಿ ಅಲ್ವಾ? ಇದ್ರ ಬಗ್ಗೆ ಧ್ವನಿ ಎತ್ತಬಾರ್ದ? ಬೇಜಾನ್ ಮಂದಿ ಆಟ ಆಡಿದಾರ್ರಿ, ಎಲ್ಲ ರಾಜಕೀಯ ಪಕ್ಷದವ್ರ ಸಮೇತ ಮಿಂಗಲ್ ಆಗಿದ್ದಾರೆ. ಅದಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ನಕಲಿ ದೇವಮಾನವನ ಮೇಲೆ ಅಲ್ಲಿನ ಪ್ರೊಫೆಸರ್ ಪಾಂಡುರಂಗ ಜೋಶಿ ಅಂತೇಳಿ ಕೇಸ್ ಹಾಕಿದ್ದಾರೆ. ಆ ಕೇಸು ಯಾವಾಗ 2015-16 ಹಾಕಿರ್ತಕ್ಕಂಥ ಕೇಸು, ಇಲ್ಲಿಯವರೆಗೂ ನ್ಯಾಯ ಸಿಕ್ಕಿಲ್ಲ. ಅವೇ ಕೇಳ್ತಕ್ಕಂಥ ನನಗೆ ದುಡ್ಡು ಬೇಕಂತಲ್ಲ, ಸರ್ಕಾರ ದುಡ್ಡು ಇಷ್ಟೊಂದು ತಿಂದಿದ್ದಾನೆ, ಆ ದುಡ್ಡು ಸರ್ಕಾರಕ್ಕೆ ಒಪ್ಪಿಸ್ಲೇಬೇಕಂತೇಳಿ ಕೇಸ್ ಹಾಕಿರ್ತಕ್ಕಂಥದ್ದು. ಇದು ಬುರುಡೆನಾ? ದಾಖಲಾತಿ ಬೇಕಾ? ದಾಖಲಾತಿ ಕೊಡ್ತೀವಿ ರೀ ಸ್ವಾಮಿ. ಇದ್ದೇ ಹೇಳ್ತಕ್ಕಂಥದ್ದು ನಾವು. ಒಂದೇ ಒಂದು ಕಾಲೇಜಲ್ಲಿ ಈ ಥರ ಅವ್ಯವಹಾರ. ಇನ್ನು ಬೇಜನ್ ಅವರ ಆಡಳಿತದಲ್ಲಿರ್ತಕ್ಕಂಥ ಬೇಜನ್ ಕಾಲೇಜುಗಳಿದ್ದಾವೆ, ಅದರಲ್ಲಿ ಯಾವ ಥರ ಅವ್ಯವಹಾರ ನಡೆದಿದೆ ಎಂಬುದರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಬೇಜನ್ ಅವ್ಯವಹಾರಗಳು. ಇದ್ರ ಬಗ್ಗೆ ಮಾತಾಡಿದ್ರೆ ಬುರುಡೆ ಗ್ಯಾಂಗ್ನವರು ಹಾಗೆ ಹೀಗೆ, ಧರ್ಮಸ್ಥಳ ಟಾರ್ಗೆಟು, ಮಂಜುನಾಥಸ್ವಾಮಿ ಟಾರ್ಗೆಟು, ಧರ್ಮಸ್ಥಳದ ಮಂಜುನಾಥಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ಅಡ್ಡ ಇಟ್ಕೊಂಡು ಲಜ್ಜೆಗೆಟ್ಟ ಕೆಲಸ ಮಾಡ್ತಕ್ಕಂಥ ಆ ಲೋಫರ್ ನಕಲಿ ದೇವಮಾನವನ ಬಗ್ಗೆ ನಾವು ಮಾತಾಡಿದ್ರೆ ಬುರುಡೆ ಬಿಡ್ತಾರೆ ಗ್ಯಾಂಗ್ನವರು. ಯಾವ ಮಟ್ಟಿಗಿದ್ರಿ ನೀವು ಅಂದ್ರೆ ಏನು ಹೇಳ್ಬೇಕ್ರಿ ನಿಮಗೆ? ದಾಖಲಾತಿ ಕೊಡ್ತೀವಿ, ಬುರುಡೆ ಬಿಡ್ತಾ ಇಲ್ಲ, ದಾಖಲಾತಿ ಕೊಡ್ತೀವಿ. ಮುಂದಕ್ಕೆ ಹೋಗಿ ನೀವು ಹೇಳ್ತಾ ಇದ್ದೀರಿ ಮೊಬೈಲಲ್ಲಿ ಇದಾವೆ, ಅಲ್ಲಿದಾವೆ, ಇಲ್ಲಿದಾವೆ, ಸಾಕು ಹೇಳ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತೆ ಕೊಟ್ಟಿದ್ದೀರಾ. ಅದೇ ದಾಖಲಾತಿಗಳನ್ನು ಇಟ್ಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಿದ್ದಕ್ಕೆ ಈಗ ಸೌಜನ್ಯ ಕೇಸಿನ ಬಗ್ಗೆ ಮರು ತನಿಖೆಗೆ ಆದೇಶ ಬಂದೇ ಬರುತ್ತೆ. ಇದು 100% ಸತ್ಯ. ರಾಜ್ಯ ಸರ್ಕಾರ ಯಾವ ರೀತಿ ಆಕ್ಷನ್ ತಗೊಳ್ಳುತ್ತೆ ಎಂಬುದನ್ನು ಕಾದ್ ನೋಡಬೇಕು. ಇಲ್ಲ ಕೇಸ್ ಹಾಕೊಂಡು ಸುಪ್ರೀಂ ಕೋರ್ಟ್ ತನಿಖೆಗೆ ಆದೇಶ ನೀಡುವುದಂತೂ ಸತ್ಯ. ಧರ್ಮಸ್ಥಳದ ಕಾಮಂದರುಗಳಿಗೆ ಶಿಕ್ಷೆ ಆಗುವುದಂತೂ ಸತ್ಯ. ನೀವೇನ್ ಬೇಕಾದ್ರೂ ಅಂದ್ಕೊಳ್ಳಿ, ಇದು ಹಾಗೆ ಆಗುತ್ತೆ. ಇಲ್ಲಾಂದ್ರೆ ಉಗ್ರ ಹೋರಾಟ ನಡೆಯೋದಂತೂ ಸತ್ಯ. ನೋಡಿ, ನಾವು ಹೇಳ್ತಕ್ಕಂಥದ್ದು ಇಷ್ಟೇ. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿಗೆ ಯಾರೆಲ್ಲ ಅತ್ಯಾಚಾರ ಎಸಗಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಇದ್ರ ಬಗ್ಗೆ ನಾವು ಮಾತಾಡ್ತಕ್ಕಂಥದ್ದು. ಬೇಜನ್ ಆಗಿದಾವ್ರಿ, ಒಂದೆರಡಲ್ಲ ಬೇಜನ್ ಆಗಿದಾವೆ. ಉಗ್ರಪ್ಪನ ವರದಿ ಪ್ರಕಾರ ನೋಡ್ಕೊಂತೋದ್ರೆ ಬುರುಡೆನ ಉಗ್ರಪ್ಪನ ವರದಿ 2015-16 ಬಂದಿರತಕ್ಕಂಥ ವರದಿ ಸುಳ್ಳ? ಉಗ್ರಪ್ಪನ ವರದಿಯನ್ನು ಸಮೇತ ನೀವು ಬುರುಡೆ ಅಂತ ಹೇಳ್ಬಿಡಿ. ಅಯ್ಯೋ, ನಿಮ್ಮ ಮುಖಕ್ಕಿಷ್ಟು ಏನನ್ನು ಬೇಕ್ರಿ ನಿಮಗೆ? ಅಂತಹ ಮೂರ್ಖ ಭಕ್ತರು ಇರುವತ್ತಿಗೆ ಧರ್ಮಸ್ಥಳದ ನಕಲಿ ದೇವಮಾನವ ಇಷ್ಟೆಲ್ಲ ಆಟ ಆಡಿರ್ತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ನಿಮಗೆ ಮಾತ್ರ ಕಾಣ್ತಾ ಇಲ್ಲ. ಏನ್ ಮಾಡಕ್ಕಾಗುತ್ತೆ? ನಿಮಗೊಂದಿನ ಸತ್ಯ ದರ್ಶನ ಆಗ್ಲೇಬೇಕು, ಆಗುತ್ತೆ ಸಮೇತ. ಏನು ಮಾಡೋಕ್ಕಾಗಲ್ಲ. ಸತ್ಯ ದರ್ಶನ ಆದ್ಮೇಲೆ, ಸತ್ಯ ತಿಳ್ಕೊಂಡ್ಮೇಲೆ ನೀವು ಚೇಂಜ್ ಆಗ್ತೀರಿ ಎಂಬ ಭರವಸೆಯೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಾಮೆಂಟ್ ಮಾಡೋ ಹೊತ್ತಿನಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಕಾಮೆಂಟ್ ಮಾಡೋ ಹೊತ್ತಿನಲ್ಲಿ ಎಚ್ಚರವಿರಲಿ. ನಾವು ಕೇಳ್ತಕ್ಕಂಥದ್ದು ಅನ್ಯಾಯ ಏನಾಗಿದೆಯಲ್ಲ ಅದಕ್ಕೆ ನ್ಯಾಯ, ಸೌಜನ್ಯಗಳಿಗೆ ನ್ಯಾಯ, ಇಷ್ಟೇ ಬೇಕಾಗಿರ್ತಕ್ಕಂಥದ್ದು. ನಮಗೆ ಯಾರು ಟಾರ್ಗೆಟ್ ಅಲ್ಲ ರೀ. ಸಪೋರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಮೇತ ಶಿಕ್ಷೆ ಆಗಬೇಕು. ಅದು ನಮ್ಮ ವಾದ, ಯಾರಿ ಇನ್ನೇನಿಲ್ಲ. ನಮಸ್ಕಾರ. ಇಷ್ಟೊತ್ತು ವೀಕ್ಷಿಸಿದ ಎಲ್ಲ ಕರ್ನಾಟಕ ಜನತೆಗೂ, ನಮ್ಮ ದೇಶದ ಜನತೆಗೂ
ಹೃತ್ಪೂರ್ವಕವಾದ ವಂದನೆಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ. ಸೌಜನ್ಯಗಳಿಗೋಸ್ಕರ, ಸೌಜನ್ಯಗಳ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋಣ. ಸೌಜನ್ಯಗಳಿಗೆ ನ್ಯಾಯ ಸಿಗೋವರೆಗೂ ಇದೇ ರೀತಿ ಹೋರಾಟ ಮಾಡ್ತಾ ಇರೋಣ. ಜಸ್ಟಿಸ್ ಫಾರ್ ಯಾರೆಲ್ಲ ಸೌಜನ್ಯ ಹೋರಾಟಗಾರರಿಗೆ ಸಾಥ್ ಕೊಟ್ಟಿದ್ರು ಅವರಿಗೆಲ್ಲ ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಮಂಜುನಾಥ ಸ್ವಾಮಿ, ಜೈ ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಸ್ವಾಮಿಯನ್ನು ಕಾಪಾಡುವಂಥ ಕೆಲಸ ನಮ್ಮ ಹೆಗಲ ಮೇಲಿದೆ, ಅಂದರೆ ನಮ್ಮ ಹಿಂದೂಗಳ ಹೆಗಲ ಮೇಲಿದೆ. ನೆನ್ಪಿಟ್ಕೊಳ್ಳಿ. ನಮಸ್ಕಾರ.